ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಬಿಗ್ ನ್ಯೂಸ್ ಕೂಡ ಬರ್ತಾ ಇದೆ. ದೊಡ್ಡ ಬದಲಾವಣೆ ಕೂಡ CET ಪರೀಕ್ಷೆ ಕೂಡ ಮಾಡಿದ್ದಾರೆ. ಏನು ಚೇಂಜಸ್ ಆಗಿದೆ, ಏನು ಮಾಹಿತಿ, KE ಏನು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಸಾಕಷ್ಟು ಕಡೆ ಮಾಹಿತಿಗಳು ಸರ್ಕ್ಯುಲೇಟ್ ಆಗ್ತಾ ಇದ್ದಾವೆ. ಏನಂದರೆ CET ಪರೀಕ್ಷೆಗೆ ಬದಲಾವಣೆ ಕೂಡ ಮಾಡಿದ್ದಾರೆ. ಆಯ್ಕೆ, ನಿಮಗೊಂದು ಪ್ರಶ್ನೆಗೆ ಆಪ್ಷನ್ಗಳು ಇರುತ್ತೆ, 4 ಆಯ್ಕೆಗಳನ್ನು. ನೀವು 4 ಆಯ್ಕೆಗಳಲ್ಲಿ ಒಂದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಉತ್ತರವನ್ನು ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೇಯ್ನ್ ಬದಲಾವಣೆ ಕೂಡ ತಂದಿದ್ದಾರೆ ಅಂತೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸಾಕಷ್ಟು ಕಡೆ ಈ ರೀತಿ ಸುದ್ದಿ ಬರ್ತಾ ಇದೆ. ಅದಕ್ಕೆ KE ಬಂದ್ಬಿಟ್ಟು CET KE ಕ್ಲಾರಿಫಿಕೇಷನ್ ಕೊಟ್ಟಿದೆ. CET ಅದೇ ರೀತಿ ನೀಟ್ ಪರೀಕ್ಷೆಗೆ KE ಬಂದ್ಬಿಟ್ಟು CETನ ನಡೆಸೋದು, ಅದಕ್ಕೋಸ್ಕರ CETಗೆ ಕ್ಲಾರಿಫಿಕೇಷನ್ ಕೊಟ್ಟಿದೆ. ಏನಂತ ಹೇಳಿದೆ ಅಂದರೆ CET 2025 CET ಪರೀಕ್ಷೆಗೆ ಸಿದ್ಧತೆ ಕೂಡ ನಡೀತಾ ಇದೆ. ಸಿದ್ಧತೆ ಕೂಡ ಎಲ್ಲ ನಡೆದಿದೆ. ಎಂದಿನಂತೆ ಈ ಹಿಂದೆ ಹೇಗಿತ್ತು ಅದೇ ರೀತಿ ಎಂದಿನಂತೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಲು 4 ಆಯ್ಕೆಗಳು ಮಾತ್ರ ಇರುತ್ತವೆ. ಅಂದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಆನ್ಸರ್ ಮಾಡೋದಕ್ಕೆ 4 ಆಯ್ಕೆಗಳು ಮಾತ್ರ ಇರ್ತವೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ. ಸಾಕಷ್ಟು ಕಡೆ ಸುದ್ದಿ ಬರ್ತಾ ಇದೆ, ಇನ್ನು ಮುಂದೆ 5 ಆಯ್ಕೆಗಳು ಇರುತ್ತೆ ಅಂತ. ಆ ರೀತಿ ಇಲ್ಲ, ಇನ್ನು ಮುಂದೆ 4 ಆಯ್ಕೆಗಳು ಮಾತ್ರ ಕೂಡ ಇರುತ್ತೆ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಈ ವಿಷಯದಲ್ಲಿ ಎಲ್ಲರೂ ಕೂಡ ಗೊಂದಲ ಯಾವುದೇ ರೀತಿ ತಗೋಬೇಡಿ ಅಂತ ಹೇಳಿದ್ದಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ KE ಬಂದ್ಬಿಟ್ಟು ನಡೆಸೋ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾತ್ರ ಈ ರೀತಿ 5 ಆಯ್ಕೆಗಳು ಕೂಡ ಇರ್ತವೆ. CET ಪರೀಕ್ಷೆಯಲ್ಲಿ ಈ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ 4 ಆಯ್ಕೆಗಳು ಕೂಡ ಇರ್ತವೆ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ನಾವು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ತಲೆಗೊಡಿಸ್ಬಿಡಿ. ಕೇವಲ 4 ಆಯ್ಕೆಗಳು ಕೂಡ ಇರ್ತವೆ. ತಯಾರಿನ ಮಾಡ್ಕೊಳ್ಳಿ. ಇನ್ನು ಇರೋದು ಕೇವಲ ಕೆಲವೇ ಸಮಯ ಅಭಾವ ಕಡಿಮೆ ಇದೆ. ತಯಾರಿನ ಮಾಡ್ಕೊಳ್ಳಿ, ಸ್ಟಡಿನ ಕೂಡ ಮಾಡಿ. ವರ್ಲ್ಡ್ ಪೇಪರ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಕೂಡ ಮಾಡಿ. ಹಳೆ ಪೇಪರ್ಗಳನ್ನ ನೋಡಿ. ಮೇನ್ ಥಿಂಗ್ ನಿಮ್ಮ ಫುಲ್ ಸಿಲೆಬಸ್ನ ಓದಿ, NCERT ಟೆಕ್ಸ್ಟ್ ಬುಕ್ನ ಓದಿ, ನಿಮ್ಮ PU ಬೋರ್ಡ್ ಟೆಕ್ಸ್ಟ್ ಬುಕ್ನ ಫುಲ್ನ ಓದಿ. ಇನ್ನು KE ಅವರು ಜಾಸ್ತಿ ನೀವು ನೋಟ್ಬುಕ್ಕು, ಆ ಬುಕ್ಕು, ರಫ್ ಬುಕ್ಕು, ಯೂಟ್ಯೂಬ್ನ ನೋಡಿ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಒರಿಜಿನಲ್ ಟೆಕ್ಸ್ಟ್ ಬುಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ. ಆ ರೀತಿ ಬದಲಾವಣೆ ಕೂಡ ಮಾಡಿದ್ದಾರೆ. ಅದು CET ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.